ಓಕೆ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಕರ್ನಾಟಕ ಬಾಯ್ಸ್ ಬಗ್ಗೆ ನಮ್ಮ BC ರಮೇಶ್ ಅವರು ಬೆಂಗಳೂರು ಬುಲ್ಸ್ ನ್ಯೂ ಕೋಚು ಏನಂತ ಹೇಳಿದ್ರು ಅಂತ ತಿಳ್ಕೊಳ್ಳೋಕೆ ವಿಡಿಯೋನ ಕ್ಲಿಕ್ ಮಾಡಿದ್ರ. ದಟ್ಸ್ ಓಕೆ. ಬಟ್ ನಾನು ಇನ್ನೂ ಒಂದು ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈ ಒಂದು ಪಾಯಿಂಟ್ಗೆ ಮ್ಯಾಚ್ ಆಗುತ್ತೆ. ಅದು ಯಾವ ಥರ ಅಂತ ನಿಮಗೆ ಅರ್ಥ ಆಗುತ್ತೆ ಕೊನೆಯಲ್ಲಿ. ಈ ಒಂದು ಸೀಸನ್ನು ಪ್ರೊ ಕಬಡ್ಡಿ 2025ರಲ್ಲಿ ಸ್ಟಾರ್ಟಿಂಗ್ 7ನಲ್ಲಿ ನಮ್ಮ ಕರ್ನಾಟಕ ಬಾಯ್ಸ್ಗೆ ಚಾನ್ಸ್ ಸಿಗುತ್ತಾ ಅಂತ ನೀವೇನಾದ್ರು ಥಿಂಕ್ ಮಾಡಿದ್ದೀರಾ? ನಾನು ಥಿಂಕ್ ಮಾಡಿದ್ದೀನಿ, ಸ್ವಲ್ಪ ಕಷ್ಟ ಇದೆ. ಬಿಕಾಸ್ ಇವಾಗ ಪ್ರಾಬಬಲ್ ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದ, ಆಮೇಲೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಇವರಿಗೆ ಚಾನ್ಸ್ ಇದೆಯಾ ಇಲ್ವಾ ಅಂತ. ಫಸ್ಟ್ ಪ್ಲೇಯರು ಯೋಗೇಶ್ ದಯಾ. ಇವರು ಬೆಂಗಳೂರು ಬುಲ್ಸ್ಗೆ ಬಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್. ಓಕೆನಾ, 1,12,50,000ಕ್ಕೆ ಇವ್ರನ್ನ ತಗೊಂಡ್ರು. ಮತ್ತು ಎರಡನೇ ಪ್ಲೇಯರು ಆಕಾಶ್ ಶಿಂಡೆ. ಇವ್ರ ಬಗ್ಗೆ ತುಂಬ ಮಾತುಗಳು ಬರ್ತಾ ಇದೆ. ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಆಗ್ತಾರೆ ಅಂತ ಹೆಂಗೆ ಕೂರಿಸ್ತೀರಾ? ಮತ್ತು ಮೂರನೇ ಪ್ಲೇಯರು ಸಂಜಯ್ ದುಲು. ಇವರು ಕೂಡ ಒಳ್ಳೆ ಆಟಗಾರ. ಮತ್ತು ಆಶೀಶ್ ಮಲ್ಲಿಕು 4ನೇ ಆಟಗಾರ, ಧೀರಜ್ ನೈನು 5ನೇ ಆಟಗಾರ, ಪಂಕಜ್ ಠಾಕೂರ್ 6 ಮತ್ತು ಅಂಕುಶ್ ರಾತಿ. ಇವ್ರನ್ನ ಕೂರ್ಸೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಒಳ್ಳೆ ಡಿಫೆಂಡರ್ ಅಂತಲೇ ಹೇಳ್ಬೋದು. ಬಟ್ ಈಗ ಈ 7 ಪ್ಲೇಯರಲ್ಲಿ ನಿಮ್ಗೆ ಯಾರನ್ನ ಕೂರಿಸ್ಬೇಕು, ಕರ್ನಾಟಕ ಪ್ಲೇಯರ್ಸ್ನ ಆ್ಯಡ್ ಮಾಡಬೇಕು ಅಂತ ನೀವೇ ಅಂದ್ಕೊಳ್ಳಿ, ಮತ್ತು ನೀವೇ ಒಂದು ಕಾಮೆಂಟ್ ಮಾಡಿ. ಹಾಗಿದ್ರೆ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಕರ್ನಾಟಕ ಪ್ಲೇಯರ್ಸ್ಗೆ ಚಾನ್ಸ್ ಇದೆಯಾ ಇಲ್ವಾ ಅಂತ. ಬಟ್ ಇಡೀ ಸೀಸನ್ನು ಈ ಒಂದು 7 ಪ್ಲೇಯರ್ಸ್ನೇ ಆಡಿಸ್ತಾರೆ ಅಂತ ನಾನಂತೂ ಹೇಳ್ತಿಲ್ಲ, ಬಿಕಾಸ್ ಇನ್ನು ತುಂಬ ಜನ ಬ್ಯಾಕಪ್ ಇದ್ದಾರೆ. ಹಾಗಿದ್ರೆ BC ರಮೇಶ್ ಅವರು ನಮ್ಮ ಕರ್ನಾಟಕ ಬಾಯ್ಸ್ ಬಗ್ಗೆ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಫಸ್ಟ್ ಪ್ಲೇಯರು ಸತ್ಯಪ್ಪ ಅಂತ. ಇವರು ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕರ್ನಾಟಕದಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ 15 ಡಿಫೆಂಡರ್ನ ತಗೊಂಡ್ರೆ ಅದರಲ್ಲಿ ಇವರು ಕೂಡ ಬರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಮೀನ್ಸ್ ಅವರು ಒಂದು ವ್ಯೂ ಪಾಯಿಂಟಲ್ಲಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ಪಾಯಿಂಟು, ಓಕೆನಾ. ಬಟ್ ಇವರು ಲೆಫ್ಟ್ ಕಾರ್ನರಲ್ಲಿ ಒಬ್ಬ ರೈಡ್ ಮಾಡ್ತಿರ್ತಾರೆ, ಓಕೆನಾ. ಆ ಒಂದು ರೈಡ್ ಮಾಡ್ತಿರ್ಬೇಕಿದ್ರೆ ಇವರು ಆ ಕಡೆಯಿಂದ ಬಂದು ಆ ಒಂದು ರೈಡರ್ನ ಹೊಡೆದು ಆಚೆ ಹಾಕುವಷ್ಟು ಪವರ್ ಇಟ್ಕೊಂಡಿದ್ದಾರೆ, ಒಳ್ಳೆ ಸ್ಕಿಲ್ಸ್ನ ಇಟ್ಕೊಂಡಿದ್ದಾರೆ. ಅದೇ ರೈಡರ್ ಏನಾದರೂ 2 ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ ಹಿಂದೆ ಬಂದು ಚಮಕ್ ಕೊಟ್ಟರೆ ಇವರು ಸ್ಟಾರ್ಟ್ ತಗೊಂಡು ಆಚೆ ಹೋಗ್ತಾರೆ. ಬಿಕಾಸ್ ರೈಡರ್ನ ಆಚೆ ಕಳಿಸಲ್ಲ, ಇವರು ಏನಾದರೂ ರೈಡರ್ ಸ್ವಲ್ಪ ಚಮಕ್ ಕೊಟ್ಟರೆ ಇವರೇ ಆಚೆ ಹೋಗ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ ಪುಷ್ ಮಾಡ್ತಾರಲ್ಲ ಹೋಗ್ಬಿಟ್ಟು ತಪ್ಕೊಂಡು, ಅದೇ ಥರ ಹೇಳ್ತಾ ಇರೋದು. ಆ ಥರ ಒಂದು ಪಾಯಿಂಟ್ನ ಹೇಳ್ಕೊಂಡಿದ್ದಾರೆ. ಮತ್ತು ಎರಡನೇ ಪ್ಲೇಯರು ಗಣೇಶ್ ಅಂತ. ಇವ್ರನ್ನ ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸು NYPL ತಗೊಂಡಿದೆ, ನ್ಯೂ ಯಂಗ್ ಪ್ಲೇಯರ್ ಅಂತ ಈ ಒಂದು ಲೀಸ್ಟಲ್ಲಿ ತಗೊಂಡಿದ್ದಾರೆ. ಬಟ್ ಇವ್ರ ಬಗ್ಗೆ ಪಾಸಿಟಿವ್ ಆಗಿ ಕೂಡ ಮಾತಾಡಿದ್ದಾರೆ. ಇವರು ರನ್ನಿಂಗ್ ಟಚಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ, ರೈಡಿಂಗು. ಸೊ ಇವರು ಒಳ್ಳೆ ಟ್ಯಾಲೆಂಟೆಡ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಇನ್ನೂ ಒಂದು ಪಾಸಿಟಿವ್ ಆಗಿ ಹೇಳ್ಕೊಂಡಿದ್ದಾರೆ, ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಮತ್ತು ಪವನ್ ಶರಾವತ್ ಥರ ಒಂದು ಟೀಮ್ಗೆ ರೈಡ್ಗೆ ಹೋದ್ಮೇಲೆ ಆ ಒಂದು ಟೀಮ್ನ ಫುಲ್ ಸಫಲ್ ಮಾಡ್ತಾರೆ. ಇವಾಗ ಅವ್ರನ್ನ ಆ ಕಡೆ ಈ ಕಡೆ ಓಡಾಡ್ಸೋದು ಆ ಥರ ಮಾಡ್ತಾರೆ. ಲೈಕ್ ಅದೇ ಒಂದು ಕೆಲಸನ ಇವರು ಕೂಡ ಮಾಡ್ತಾರೆ. ಇವ್ರ ಮೇಲೆ ವರ್ಕ್ ಮಾಡಿದ್ರೆ ಒಳ್ಳೆ ರೈಡರ್ ಆಗ್ತಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಮೂರನೇ ಪ್ಲೇಯರು ಚಂದ್ರನಾಯಕ್ ಅಂತ. ಇವರು ಲಾಸ್ಟ್ ಸೀಸನ್ ಕೂಡ ನಮ್ಮ ಟೀಮಲ್ಲಿ ಇದ್ದರು. ಬಟ್ ಇವ್ರಿಗೆ ಇನ್ನೂ ಸಾಕಾಗಲ್ಲ, ಇವ್ರ ಮೇಲೆ ಇನ್ನೂ ವರ್ಕ್ ಮಾಡಬೇಕು, ಟ್ಯಾಲೆಂಟ್ ಇನ್ನೂ ಸಾಕಾಗಲ್ಲ, ಇವ್ರ ಮೇಲೆ ಇನ್ನೂ ತುಂಬ ವರ್ಕ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ ಚಂದ್ರನಾಯಕ್ ಬಗ್ಗೆ. ಬಟ್ ನಿಮ್ಗೆ ಇಲ್ಲೇ ಕನ್ಫರ್ಮ್ ಆಗುತ್ತೆ, ಬೆಂಗಳೂರು ಬುಲ್ಸಲ್ಲಿ ನಮ್ಮ ಕನ್ನಡಿಗರಿಗೆ ಎಷ್ಟು % ಚಾನ್ಸ್ ಇದೆ ಸ್ಟಾರ್ಟಿಂಗ್ 7ನಲ್ಲಿ ಆಡೋಕ್ಕೆ ಅಂತ. ನನ್ನ ಪ್ರಕಾರ ಇವರು ಕೊಟ್ಟಿರೋದು 2 ಪ್ಲೇಯರ್ ಬಗ್ಗೆ. ಅದೇ ಒಬ್ಬರು ಗಣೇಶ್ ಅಂತ ಮತ್ತು ಇನ್ನೊಬ್ಬರು ಸತ್ಯಪ್ಪ ಅಂತ. ಬಟ್ ಸತ್ಯಪ್ಪ ಆಲ್ಮೋಸ್ಟು ಡಿಫೆಂಡರ್ ಆಗಿ ಆಡೋ ಎಲ್ಲ ಥರ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಬಟ್ ಗಣೇಶ್ ಇನ್ನೊಂದು ಸ್ವಲ್ಪ ಇವ್ರಿಗೆ ಇಂಪ್ರೆಸಿವ್ ಆಗಿ ಒಳ್ಳೆ ವರ್ಕ್ ಮಾಡಿ ಆ ಸ್ಕಿಲ್ಲನ್ನೆಲ್ಲ ಕೂಡ ಇವಾಗ ಪ್ರಾಕ್ಟೀಸ್ ಟೈಮಲ್ಲಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡ್ರೆ ಇವರು ಕೂಡ ಆಡ್ಬೋದು. ಬಟ್ ಚಂದ್ರನಾಯಕ್ ಬಗ್ಗೆ ಸ್ವಲ್ಪ ಡೌಟೇ ಇದೆ. ಈ ಒಂದು ಸೀಸನ್ ಅವರು ಟೀಮಲ್ಲಿ ಇರ್ಬೋದು ಅಷ್ಟೇ, ಬಟ್ ಅವ್ರನ್ನ ಸ್ಟಾರ್ಟಿಂಗ್ 7ನಲ್ಲಿ ತಗೊಬರೋ ಚಾನ್ಸ್ ಕೂಡ ಕಡಿಮೆ ಅಂತ ಅವರು ಇಂಟರ್ವ್ಯೂವಲ್ಲಿ ಯಾವ ಥರ ಒಂದು ಮಾತುಗಳನ್ನ ಹೇಳಿದರೆ ಅದೇ ಒಂದು ಮಾತುಗಳನ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ನನಗನ್ಸೋ ಪ್ರಕಾರ ಕರ್ನಾಟಕ ಪ್ಲೇಯರ್ಸಲ್ಲಿ 2ರಿಗೆ ಚಾನ್ಸ್ ಇದೆ ಈ ಒಂದು ಸೀಸನ್ನು ಸ್ಟಾರ್ಟಿಂಗ್ 7ನಲ್ಲಿ ಆಡೋಕ್ಕೆ. ನಿಮ್ಮ ಪ್ರಕಾರ ಈ ಒಂದು 3 ಜನ ಪ್ಲೇಯರ್ಸ್ ಬಗ್ಗೆ ಮಾತಾಡಿರೋದು ಯಾವ ಥರ ಅಂತ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಮದು ಸ್ಟಾರ್ಟಿಂಗ್ 7 ಏನಾದರೂ ಇದ್ದರೆ ಬೆಂಗಳೂರು ಬುಲ್ಸು ಕಾಮೆಂಟ್ ಮಾಡಿ. ಮತ್ತು ಬೆಂಗಳೂರು ಬುಲ್ಸಲ್ಲಿ ಇನ್ನು ಎಷ್ಟು ಜನ ಕನ್ನಡಿಗರು ಇದ್ದಾರೆ, ಕನ್ನಡಿಗರಿಗೆ ಯಾಕೆ ಇಷ್ಟು ಕಡಿಮೆನ ತಗೋತಾ ಇದ್ದಾರೆ ಬೆಂಗಳೂರು ಬುಲ್ಸಲ್ಲಿ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ. ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.